ಸ್ನೇಹಿತರೆ, ಒಂದು ಇಂಡಿಯಾದ ಒಂದು ಸಾಬೂನು ಸೋಪ್ ಇದು ಸೌದಿಯಲ್ಲಿ ಮಾರ್ಕೆಟ್ ಮಾಡಬೇಕು. ಇದು ಒಂದು ಚಾಲೆಂಜ್ ಇರುತ್ತೆ. ಸರಿ, ಇಲ್ಲಿಂದ ಒಬ್ಬ ಮ್ಯಾನೇಜರ್ ಗೆ ರೆಡಿ ಮಾಡಿ ಸೌದಿ ಕಳಿಸ್ತಾರೆ. ಅವ್ರು ಹೋಗ್ಬಿಟ್ಟಿದೆ, ಫುಲ್ ಹೋಲ್ಡಿಂಗ್ಸ್, ಅಡ್ವರ್ಟೈಸ್ಮೆಂಟ್, ವಿಡಿಯೋ ಚಾನಲ್ಸ್ ಎಲ್ಲದರಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ. ಅಲ್ಲಿಂದ ಫೋನ್ ಮಾಡ್ತಾರೆ. ಈ ಮ್ಯಾನೇಜರ್ ಫೋನ್ ಮಾಡ್ಬಿಟ್ಟು ಎಷ್ಟು ಸೋಪ್ ಕಳಿಸ್ಬೇಕು ಇಲ್ಲಿಂದ ಇಂಡಿಯಾದಿಂದ ಕೇಳಿದ್ರೆ, ಸರ್ ದಯವಿಟ್ಟು ಕಳಿಸ್ಬೇಡಿ, ಒಂದು ಸೋಪ್ ಸೇಲ್ ಆಗ್ತಾ ಇಲ್ಲ, ಎಲ್ಲಾ ಸೋಪ್ ನಿಮ್ಗೆ ವಾಪಸ್ ಕಳಿಸ್ಬಿಡ್ತೀವಿ ಅಂತ. ಸರಿ ಅಂತ ವಾಪಸ್ ಬಂದ್ಬಿಡಿ ಅಂತಾರೆ. ಇನ್ನೊಬ್ರು ಇದ್ದವ್ರು ಹೇಳ್ತಾರೆ, ಸರ್ ನಾನು ಹೋಗಿ ಟ್ರೈ ಮಾಡ್ಲಾ, ನಾನು ಹೋಗಿ ಟ್ರೈ ಮಾಡ್ತೀನಿ ಅಂತ. ಸರಿ ಆಯ್ತಪ್ಪ, ನೀನು ಒಂದ್ಸಲ ಹೋಗಿ ಟ್ರೈ ಮಾಡು ಅಂತ ಆ ಮ್ಯಾನೇಜರ್ ಕಳಿಸ್ತಾರೆ. ನೆಕ್ಸ್ಟ್ ಹೋದಂತ ಮ್ಯಾನೇಜರ್ ಯೋಚನೆ ಮಾಡ್ತಾನೆ, ಜನಗಳಿಗೆ ಹೆಂಗ್ ಕೊಟ್ರೆ ಮಾರ್ಕೆಟ್ ಆಗ್ಬಹುದು ಅಂತ. ಅವ್ರು ಏನ್ ಹಿಂದೆ ತಪ್ಪು ಮಾಡಿದ್ರು ನೋಡಿದಾಗ ಆವಾಗ ಗೊತ್ತಾಗುತ್ತೆ ಅವರಿಗೆ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸಿಂಪಲ್ ಆಗಿ ಹಾಕಿರ್ತಾರೆ ಅವರು, ಈ ಕಡೆ ಕೊಳೆ ಬಟ್ಟೆ, ಈ ಕಡೆ ಸಾಬೂನಲ್ಲಿ ತೊಳೆದ್ರೆ ಅದು ಏನಾಗುತ್ತೆ, ಬಿಳಿ ಆಗುತ್ತೆ ಅಂತ ಹಾಕಿರ್ತಾರೆ. ಅವರೆಲ್ಲ ಹಿಂಗ್ ಓದಲ್ಲ, ಅವ್ರು ಹಿಂಗ್ ಓದೋದು. ಈ ಮ್ಯಾನೇಜರ್ಗೆ ಅರ್ಥ ಆಗುತ್ತೆ, ಅಯ್ಯೋ ರಾಂಗ್ ಇದೆ. ಇಲ್ಲೇನ್ ಮಾಡಿದ್ರು, ಈ ಕೊಳೆ ಬಟ್ಟೆನ ತಗೊಂಡು ಈ ಕಡೆ ಇಟ್ಬಿಟ್ಟು ಕೊಳೆ ಬಟ್ಟೆ ಸೋಪ್ ಅಲ್ಲಿ ತೊಳೆದ್ರೆ ಬಿಳಿ ಆಗುತ್ತೆ ಅಂತ ಉಲ್ಟಾ ತೋರಿಸ್ತಾರೆ ಅಷ್ಟೇ. ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಕ್ಲಿಕ್ ಆಗುತ್ತೆ, ಎಲ್ಲಾ ಸೋಪು ಖಾಲಿ ಆಗುತ್ತೆ. ಅಂದ್ರೆ ಮಾರ್ಕೆಟ್ ಮಾಡೋದು ಒಂದು ಕಲೆ ಇದೆ. ಯಾರಿಗೆ ಜನಗಳಿಗೆ ಹೆಂಗೆ ಕೊಡ್ಬೇಕು ಹಂಗೆ ಕೊಟ್ರೆ ಮಾತ್ರ ಮಾರ್ಕೆಟಿಂಗ್ ಸಕ್ಸಸ್ ಆಗಕ್ಕೆ ಸಾಧ್ಯ.